ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ರೈತರಿಗೆ ಬೆಳೆ ಹಾನಿಯಾಗಿರುವಂತ ಅಮೌಂಟ್ ಅನ್ನ ರಿಲೀಸ್ ಆಗ್ತಾ ಇದೆ. ಈ ಒಂದು ಲಿಸ್ಟ್ ಅಲ್ಲಿ ಹೆಸರಿರುವಂತ ರೈತರಿಗೆ ಮಾತ್ರ ರಿಲೀಸ್ ಆಗ್ತಾ ಇದೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ಈ ಲೈಫ್ ನಿಮ್ಗೆ ಹೇಗೆ ಲಿಸ್ಟ್ ಅನ್ನ ಚೆಕ್ ಮಾಡೋದು ಮತ್ತೆ ನಿಮಗೆ ಬೆಳೆ ಪರಿಹಾರ ಹಣ ಬರುತ್ತಾ ಬರಲ್ಲ ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಮತ್ತೆ 2026ರಲ್ಲಿ ಕೆಲವು ಜನರಿಗೆ 2025ರಲ್ಲಿ ಜಮಾನ್ ಆಗಿಲ್ಲ. ಈಗ 2026ರಲ್ಲಿ ಹೊಸದಾಗಿ ಲಿಸ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ. ನಿಮ್ಗೆ ಲೈಫ್ ತಿಳಿಸ್ಕೊಡ್ತಾನೆ ಹೇಗೆ ಲಿಸ್ಟ್ ಅನ್ನ ನೋಡೋದು, ನಿಮ್ ಹೆಸರು ಇದೆಯಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು. ಸಂಪೂರ್ಣವಾಗಿ ಹಳ್ಳಿಗಳ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ, ತಾಲೂಕುಗಳ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ, ಜಿಲ್ಲೆ ಲಿಸ್ಟ್ ಕೂಡ ರಿಲೀಸ್ ಆಗಿದೆ. ಒಂದೊಂದ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಎಲ್ಲ ಒಂದು ರೈತರಿಗೆ ಈ ಒಂದು ಶೇರ್ ಮಾಡಿ, ಫಾಲೋ ಮಾಡ್ತಾರೋ ಬಿಡ್ತಾರೋ ಗೊತ್ತಲ್ಲ, ಬಟ್ ಶೇರ್ ಮಾಡಿ, ನಿಮ್ಮಿಂದ ಕೆಲವರಿಗೆ ಹೆಲ್ಪ್ ಆಗತ್ತೆ. ರೈತರು ಈ ಒಂದು ಬೆಳೆ ಪರಿಹಾರ ಹಣಿ, ಬೆಳೆ ಹಾನಿಯಾಗಿರುವಂತಹ ಹಣಿ, ಈ ಒಂದು ಅಮೌಂಟ್ಗೋಸ್ಕರ ಕಾಯ್ತಾ ಇದಾರ. ನಮಗೆ ಬಂದಿಲ್ಲ. ಈಗ ಕೊನೆಗೂ ಲಿಸ್ಟ್ ಪ್ರಕಟ ಆಗಿದೆ. ವಿತ್ ಲೈಫ್ ನಿಮ್ಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, ಹೊಸದಾಗಿ ಲಿಸ್ಟ್ ಆಗಿರತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಜಮಾ ಆಗ್ತಾ ಇದೆ. ಈಗಲ್ಲ ನಾನು ಎಷ್ಟು ಜಮಾ ಆಗತ್ತೆ, ಯಾರಿಗೆ ಎಷ್ಟು ಬರತ್ತೆ, ಯಾವೊಂದು ರೈತರಿಗೆ ಎಷ್ಟು ಎಕರೆಗೆ ಎಷ್ಟು ಹಣ ರಿಲೀಸ್ ಆಗತ್ತೆ, ಅದ್ರ ಬಗ್ಗೆ ನಾನು ಒಂದು ಸೆಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಚಾನಲ್ ಇದೆ, ಚೆಕ್ ಮಾಡಿ, ಅಥವಾ ಮೇಲ್ಗಡೆ ಐಕಾರ್ಡ್ ನಲ್ಲಿ ಹಾಕಿರ್ದೇನೆ ನೋಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ. ಮತ್ತೆ ನಿಮ್ಗೆ ಯಾಕೆ ಬಂದಿಲ್ಲ, ಎತ್ತರ ಸಮಯ ಬಂದಿಲ್ಲ, ಒಂದ್ಸಲ ಬಂದಿದ್ದಿಲ್ಲ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ. ನೀವು ಮೊಬೈಲ್ ನಲ್ಲಿ ಗೂಗಲ್ ಇದ್ದೇ ಇರತ್ತೆ, ಕ್ರೋಮ್ ಇದ್ದೇ ಇರತ್ತೆ, ಯಾವ್ದಾದ್ರು ಒಂದು ಓಪನ್ ಮಾಡ್ಕೊಳ್ಳಿ. ಅದನ್ನ ಯಾವ ರೀತಿ ಚೆಕ್ ಮಾಡ್ತಾನೆ ಅದೇ ರೀತಿ ನೀವು ಕೂಡ ನಿಮ್ಮ ಮೊಬೈಲ್ ನಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಲಿಸ್ಟ್ ಅಲ್ಲಿ ಹೆಸರಿದ್ರೆ ಮಾತ್ರ ನಮಗೆ ಅಮೌಂಟ್ ಬರತ್ತೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮೊದಲಿಗೆ ನಿಮ್ಮೊಂದು ಕ್ರೋಮ್ ಅಥವಾ ಗೂಗಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾ ಯಾವ ರೀತಿಯಾಗಿ ಓಪನ್ ಮಾಡಿದಾನಲ್ಲ ಅದೇ ರೀತಿಯಾಗಿ ಇಲ್ಲಿ ಮೊದಲಿಗೆ ಟೈಪ್ ಬರಬೇಕಾಗತ್ತೆ. ಈ ಒಂದು ಸರ್ಚ್ ಬಾಕ್ಸ್ ನಲ್ಲಿ ಪರಿಹಾರ ಕರ್ನಾಟಕ ಅಂತ ಸರ್ಚ್ ಮಾಡ್ಕೊಳ್ಳಿ. ಪರಿಹಾರ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆಗತ್ತೆ. ಇಲ್ಲಿ ಓಪನ್ ಆಯ್ತು ನೋಡಿ, ಮೊದಲನೇ ಪೇಜು ಇಲ್ಲಿ ನೋಡಿ ಪರಿಹಾರ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ವರ್ ಇದ್ರೆ ಸ್ವಲ್ಪ ಬೇಗ ಓಪನ್ ಆಗತ್ತೆ, ಸರ್ವರ್ ಇಲ್ಲಿಲ್ಲ ಅಂದ್ರೆ ಓಪನ್ ಆಗಲ್ಲ. ಇಲ್ಲಿ ಈ ರೀತಿಯಾಗಿ ಬಂತು. ಇಲ್ಲಿ ನಿಮ್ಮ ಒಂದು ಪರಿಹಾರ ಯಾವ ರೀತಿಯಾಗಿ ಹೆಂಗೆ ಏನು ಬರತ್ತೆ ಅಮೌಂಟು ಅದೆಲ್ಲ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಅದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ಒಂದು ಜಿಲ್ಲೆದು, ಅದ ನಂತರ ತಾಲೂಕುದು, ಅದ ನಂತರ ಹಳ್ಳಿದು ಈ ಒಂದು ಬೆಳೆ ಪರಿಹಾರ ಹಣ ಬಿಡುಗಡೆ ಆಗುವಂತ ಲಿಸ್ಟು ಯಾವಾಗ ಬರತ್ತೆ, ಏನು ಬರತ್ತೆ. ಇಲ್ಲಿ ಆಪ್ಷನ್ಗಳು ತುಂಬಾ ಇದೆ ನೋಡಿ. ಇಲ್ಲಿ ಕನ್ನಡದಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಇಂಗ್ಲಿಷ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲಿಷ್ ನಲ್ಲಿ ಇದೆ, ಅದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ತಿಳ್ಕೊತೀವಿ. ಇಲ್ಲಿ ಮೊದಲಿಗೆ ತುಂಬಾ ಆಪ್ಷನ್ ಬರ್ತಿದ್ದಾವೆ. ಇಲ್ಲಿ ಪರಿಹಾರ ಲಿಂಕ್ಸ್ ಇದೆ ನೋಡಿ, ಪರಿಹಾರ ಸೇವೆಗಳಂತ ಇರತ್ತೆ. ನಿಮ್ಮ ಹತ್ರ ಕನ್ನಡದಾಗಿದ್ರೆ ಪರಿಹಾರ ಲಿಂಕ್ಸ್ ಅಂತ ಇರತ್ತೆ. ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಮೊದಲನೇ ಆಪ್ಷನ್ ಬಿಡಬೇಕು, ಪರಿಹಾರ ಡಾಟಾ ಎಂಟ್ರಿ ಅಂತ ಹೇಳಿ ಅದು ಆಪ್ಷನ್ ಬಿಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ. ಅದರಲ್ಲಿ ಎರಡನೇ ಆಪ್ಷನ್ ಇದೆ ನೋಡಿ, ಇಲ್ಲಿ ನೋಡಿ ಎರಡನೇ ಆಪ್ಷನ್ ಇದೆ ಅಲ್ಲ, ಡಾಟಾ ಎಂಟ್ರಿ ಪ್ರೊಸೆಸ್ ರಿಪೋರ್ಟ್ ಅಂತ ಹೇಳಿ. ಈ ಒಂದು ಡಾಟಾ ಎಂಟ್ರಿ ಪ್ರೊಸೆಸ್ ರಿಪೋರ್ಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಹೊಸದಾಗಿ ಇನ್ನೊಂದು ಪೇಜ್ ಓಪನ್ ಆಗತ್ತೆ. ನಾನು ಯಾವ ರೀತಿ ನೋಡ್ತಾ ಇದ್ದೇನಲ್ಲ ಅದೇ ರೀತಿ ನೀವು ಕೂಡ ನೋಡ್ಕೊಳ್ಳಿ. ಇದು ಲೇಟೆಸ್ಟ್ ನ್ಯೂಸ್ ಆಗಿರತ್ತೆ. 15/1/2026 ಕಾಣಿಸ್ತಾ ಇರ್ಬೋದು. ಇವತ್ತೇ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ನಿಮ್ಮ ಒಂದು ಇಯರ್ ಅನ್ನ ಹಾಕ್ಬೇಕು ನೋಡಿ, 2025-26 ಲೇಟೆಸ್ಟ್ ಆಗಿರತ್ತೆ. 2026 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ ನಂತರ ಇಲ್ಲಿ ಖರೀಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಸೆಲೆಕ್ಟ್ ಇಲ್ಲಿ ಫ್ಲಾಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ ಕನ್ನಡ ಇದ್ರೆ ಅದು ಬಂದೇ ಬರತ್ತೆ, ಬೇರೆ. ಅದ ನಂತರ ಇಲ್ಲಿ ಯಾವೊಂದು ಜಿಲ್ಲೆ ಬೇಕು ನಿಮಗೆ, ಇಲ್ಲಿ ನೋಡಿ ಪ್ರತಿಯೊಂದು ಜಿಲ್ಲೆನ ರಿಲೀಸ್ ಮಾಡಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳ, ಗದಗ, ಧಾರವಾಡ, ಉತ್ತರ ಕನ್ನಡ, ಹಾವೇರಿ, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಹಾಸನ, ಮಂಡ್ಯ, ದಕ್ಷಿಣ ಕನ್ನಡ, ಮೈಸೂರು, ಪ್ರತಿಯೊಂದು ಜಿಲ್ಲೆ ನಾನು ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇರೋದು. ಯಾಕಂದ್ರೆ ಒಂದೊಂದಾಗಿ ನೋಡ್ಕೊಂಡು ಕೂತ್ರೆ ತುಂಬಾ ನಿಮ್ಗೆ ಗೊತ್ತಾಗಲ್ಲ. ಆದ ಕಾರಣ ಆಲ್ ಅಂತ ಸರ್ಚ್ ಮಾಡಿದಾಗ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಂತು ನೋಡಿ, ಇದು ಪರಿಹಾರ ನಿಮ್ಮ ಒಂದು ಖಾತೆಗಳಿಗೆ ರಿಲೀಸ್ ಆಗುವಂತ ಮಾಹಿತಿ. ನಿಮ್ಮೊಂದು ಅಪ್ಲಿಕೇಶನ್ ಎಲ್ಲಿ ಹೋಗಿದೆ, ಯಾರ ಹತ್ರ ಹೋಗಿದೆ, ಎಷ್ಟು ವೆರಿಫಿಕೇಶನ್ ಆಗಿದೆ, ನಿಮ್ಮ ಖಾತೆಗೆ ಯಾವಾಗ ಬರತ್ತೆ, ಎಷ್ಟು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ ಅದೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಡೀಟೇಲ್ಸ್ ಆಗಿ ನಿಮ್ಮ ಮುಂದೆ ಸಂಪೂರ್ಣ ಬರುತ್ತೆ ನೋಡಿ. ಇಲ್ಲಿ ಬೆಳಗಾವಿ ಅಂತ ಮೊದಲಿಗಿದೆ. ನಾನು ಮುಂಚಿತವಾಗಿ ಬೆಳಗಾವಿ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈಗ ಸ್ಟೇಟ್ ವೈಸ್ ಎಲ್ಲ ತಿಳಿಸ್ಕೊಡ್ತಿರೋದ್ರಿಂದ ಎಲ್ಲ ಮಾಹಿತಿ ಸಿಗತ್ತೆ ನೋಡಿ. ಇಲ್ಲಿ ಬೆಳಗಾವಿ 10ನೇ ಆಗಿದೆ. ಇದರಲ್ಲಿ ಟೋಟಲ್ ನೋಂದಣಿ ಬಂದಿರುವಂತ ಫಾರ್ಮ್ಗಳು 688. ಅದರಲ್ಲಿ ಪೆಂಡಿಂಗ್ ಉಳಿದಂತ ಫಾರ್ಮ್ಗಳು ಮತ್ತು ಲಾಗಿನ್ ಆಗಿರುವಂತ ಫಾರ್ಮ್ಗಳು 7. ಅದ ನಂತರ ಪೆಂಡಿಂಗ್ ವೆರಿಫಿಕೇಶನ್ 0 ಆಗಿರತ್ತೆ. ಇನ್ನು ವೆರಿಫಿಕೇಶನ್ ಆಗಿ ಅಪ್ರೂವಲ್ ಆಗಿರುವಂತ 681 ಫಾರ್ಮ್ಗಳು ವೆರಿಫಿಕೇಶನ್ ಆಗಿ ಅಪ್ರೂವಲ್ ಪರಿಶೀಲನೆ ಮಾಡಿದ್ದಾರೆ. ಎಲ್ಲ ಒಂದು ಅಧಿಕಾರಿಗಳು ಅಪ್ರೂವಲ್ ಕೂಡ ಆಗಿದೆ. ಸುಮಾರು 681, ಸುಮಾರು 688 ಜನ ಅಪ್ಲಿಕೇಶನ್ ಹಾಕಿದ್ರು.
ಅಂದ್ರೆ ಟೋಟಲ್ ರಿಜಿಸ್ಟರ್ ಆಗಿತ್ತು 681 ಫಾರ್ಮ್ಗಳು ಈಗಾಗಲೇ ಆಗಿದೆ. ಇನ್ನು ಎಷ್ಟೆಷ್ಟು ಬರತ್ತೆ, ಯಾವುದು ಏನು ಅಂತ ಪ್ರತಿಯೊಂದು ಮಾಹಿತಿ ಇದೆ ನೋಡಿ, ಯಾರಿಗೆ ಯಾವಾಗ ಅಂತೇಳಿ ಇದೆಲ್ಲಾನೇ ನೋಡ್ಕೋಬೇಕು. ಇಲ್ಲಿ ನೋಡಿ, ಬೆಳಗಾವಿ, ಕಲಬುರಗಿಯಲ್ಲಿ ಎಷ್ಟು, ಉತ್ತರ ಕನ್ನಡ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ಇಲ್ಲಿ ನಿಮ್ಗೆ ಸಿಗತ್ತೆ. ತಾಲೂಕ್ ವೈಸ್ ಕೂಡ ಸಿಗತ್ತೆ, ಜಿಲ್ಲೆ ವೈಸ್ ಕೂಡ ಸಿಗತ್ತೆ, ಹಳ್ಳಿ ವೈಸ್ ಕೂಡ ಸಿಗತ್ತೆ. ಈ ರೀತಿಯಾಗಿ ನಿಮ್ಮೊಂದು ರಿಪೋರ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೇನಾದ್ರೂ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಮತ್ತೆ ನೆಕ್ಸ್ಟ್ ಪೇಜ್ ಇದೆ. ಸುಮಾರು ಇಲ್ಲಿ ಪೇಜ್ 200, 400, 500, 600 ತನಕ ಪೇಜ್ ಇದಾವೆ. ಆ ಒಂದು ಪೇಜ್ ಅನ್ನು ನೆಕ್ಸ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ನನ್ಗೆ ಒಂದೇ ಜಿಲ್ಲೆದು ಬೇಕಾಗಿದೆ. ಈಗ ಉದಾಹರಣೆಗೆ ಬೆಳಗಾವಿ, ಇನ್ನು ಕಲಬುರಗಿ ಸುಮಾರು 1306 ಇದೆ ಟೋಟಲ್ ಆಗಿ. ಇದರಲ್ಲಿ ಕಾರವಾರ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲೂ ಒಂದು ಇದು ಕೊಟ್ಟಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಪೇಜ್ ಮತ್ತೊಂದು ಬರತ್ತೆ. ಇಲ್ಲಿ ನಿಮ್ಮ ರಿಪೋರ್ಟ್ ಕಾಣಿಸ್ಬೋದು. ಇಲ್ಲಿ ಹಳ್ಳಿ ವೈಸ್ ಕೊಟ್ಟಿದ್ದಾರೆ ನೋಡಿ, ತಾಲೂಕು, ಡಿಸ್ಟಿಕ್, ನಿಮ್ಮೊಂದು ರಿಜಿಸ್ಟರ್ ಸಮೇತ, ರಿಜಿಸ್ಟರ್ ನೋಡಿ, ರಿಜಿಸ್ಟರ್ ಅಂಕಿ ಸಮೇತನ ಬರತ್ತೆ. ಇಲ್ಲಿ ಪೇಜ್ಗಳು ಕಾಣಿಸುತ್ತೆ, ನಿಮ್ಮ ಹೆಸರು ಇಲ್ಲಿ ಚೆಕ್ ಮಾಡ್ಕೋಬಹುದು. ಇಷ್ಟು ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಒಂದು ಲಿಸ್ಟ್ ಅಲ್ಲಿ ಹೆಸರಿದ್ರೆ ವೆರಿಫಿಕೇಶನ್ ಆಗಿತ್ತಂದ್ರೆ ನಿಮಗೆ ಬೆಳೆ ಪರಿಹಾರ ಹಣ, ಅದರ ನಂತರ ಬೆಳೆ ಹಾನಿ ಆಗಿರುವಂತಹ ಹಣ, ಬೆಳೆ ನಾಶ ಆಗಿರುವಂತಹ ಹಣ ಬಂದೇ ಬರತ್ತೆ. ಟೆನ್ಷನ್ ತಗೋಬೇಡಿ. 2026ರಲ್ಲಿ ಈ ಒಂದು ಲಿಸ್ಟ್ ಅನ್ನ ಪ್ರಕಟ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ.